ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬದನೆಕಾಯಿ ಎಣ್ಣೆಗಾಯಿನೇ ಮಾಡ್ತಿದ್ದೀನಿ. ಇದು ಬೇರೆ ಥರ ಮಾಡ್ತಿದ್ದೀನಿ ನೋಡಿ. ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ, ಅಂದರೆ ಕೊಯ್ದಿಟ್ಕೊಂಡಿದ್ದೀನಿ. ಅಂದರೆ ಎಣ್ಣೆ ಬದನೆಕಾಯಿ ಹೆಂಗೆ ಕೊಯ್ತೀವೋ ಹಂಗೇ. ಮತ್ತು ಉಳ್ಳಾಗಡ್ಡಿನೂ ಒಂದು ಸ್ವಲ್ಪ ಉದ್ದಕ್ಕೆ ಕೊಯ್ದಿದ್ದೀನಿ. ಇವು ರುಬ್ಕೊಳ್ಳೋಕ್ಕೆ 2 ಉಳ್ಳಾಗಡ್ಡಿ, 1 ಟೊಮಾಟೊ ಕೊಯ್ದು ರುಬ್ಕೊತೀನಿ, ಅದನ್ನು ಪೇಸ್ಟ್ ಮಾಡ್ಕೊತೀನಿ. ಈಗ ಕೊಯ್ದಿಟ್ಕೊಂಡಿನಿ ನೋಡಿ, ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತೀನಿ. ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡಿಕೊಂಡು ಇದರಿಂದ ಬದನೆಕಾಯಿ ಪಲ್ಯ ಮಾಡ್ತೀನಿ. ಗೊಜ್ಜು ಥರ ಆಗ್ತಾಯಿದೆ ಇದು ಸ್ವಲ್ಪ ನೋಡಿ. ಇದಕ್ಕೆ ಏನೇನು ಬೇಕಂತ ನೋಡಿ. ಇದು ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಒಂದು 10-12 ಅವ. ಅದಾದಮೇಲೆ ಅರ್ಧ ಇಂಚಿನಷ್ಟು ಶುಂಠಿ, ಅಲ್ಲ ಅಂತೀವಿ ನಾವು. ಅದಾದಮೇಲೆ 2 ಚಕ್ಕೆ, ಒಂದು ಸ್ವಲ್ಪ ಚಕ್ಕೆ ಹಾಕಿದ್ದೀನಿ. ಈಗ 1-2 ಲವಂಗ, ಒಂದೇ 1 ಇಲಾಚಿ, ಇಷ್ಟು ಹಾಕ್ತಿದ್ದೀನಿ ನೋಡಿ. ಇದಾದಮೇಲೆ ಇದನ್ನು ಬಿಡಿಸಿ ಹಾಕಿದ್ದೀನಿ, ಇಲ್ಲಾಂದರೆ ಪುಡಿ ಆಗ್ತದೆ ಇಲ್ಲ ಅಂತ. ಈಗ ಒಂದು ಸ್ವಲ್ಪ ಜೀರಿಗೆ, ಇವೆಲ್ಲ ಹಾಕಿ ಮುಚ್ಚಿ ರುಬ್ಕೊತೀನಿ ನೋಡಿ ಪೇಸ್ಟು. ಇದು ಮಸಾಲ ಥರ ಆಗುತ್ತೆ ಇದು ನೋಡಿ. ಪೇಸ್ಟ್ ಆಯಿತು. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದಕ್ಕೆ 2-3 ಚಮಚ ಆದರೆ ಸಾಕು ಎಣ್ಣೆ. ಇದು ಕಾದ ಮೇಲೆ ಸಾಸಿವೆ ಜೀರಿಗೆ ಹಾಕ್ತೀನಿ ನೋಡಿ. ಇವು ಸಿಡಿದ ಮೇಲೆ ಒಂದು ಸ್ವಲ್ಪ 3-4 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ. ಒಣ ಮೆಣಸಿನ್ಕಾಯಿ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಅದಾದಮೇಲೆ ಸಣ್ಣಗೆ ಕೊಯ್ದಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ತೀನಿ ನೋಡಿ. ಒಂದು ಸ್ವಲ್ಪ ಉದ್ದಕ್ಕೆ ಕೊಯ್ಕೊಂಡಿನಿ. ಇದನ್ನು ಫ್ರೈ ಮಾಡ್ಕೊತೀನಿ. ಇದು ಪೇಸ್ಟ್ ಆಯಿತು. ಇದು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಅದನ್ನು ಪೇಸ್ಟನ್ನು ಹಾಕಬೇಕು ನೋಡಿ. ಉಳ್ಳಾಗಡ್ಡಿ ಫ್ರೈ ಆದವು, ಇಷ್ಟಾದರೆ ಸಾಕು. ಈಗ ಪೇಸ್ಟ್ ಹಾಕ್ತೀನಿ ನೋಡಿ, ಟೊಮೊಟೊ ಉಳ್ಳಾಗಡ್ಡಿ ಪೇಸ್ಟ್. ಇದು ನಿಮಗೆ ಇನ್ನೂ ಬೇಕು ಅಂದ್ರೂ ಮಾಡ್ಕೋಬೋದು. ನಾನು ಇಷ್ಟೇ ಸಾಕಂತ ಮಾಡಿದ್ದೀನಿ ನೋಡಿ. ಈ ಥರ ಮಾಡ್ಕೊಂಡ್ರೂ ಬದನೆಕಾಯಿ ಪಲ್ಯ ಸೂಪರಾಗಿರ್ತದೆ, ಭಾಳ ಟೇಸ್ಟಾಗಿರ್ತದೆ. ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ, ಟೊಮೊಟೊದು. ಇದನ್ನು ಜಾರನ್ನು ತೊಳೆದು ಹಾಕ್ತಿದ್ದೀನಿ ನೋಡಿ. ಒಂದು ಸ್ವಲ್ಪ ನೀರು ಬೇಕಿತ್ತು, ಅದಕ್ಕೋಸ್ಕರ ಅದು ತೊಳೆದು ಹಾಕಿದ್ದೀನಿ ಮಿಕ್ಸಿ ಜಾರನ್ನ. ಅಷ್ಟೇ ಸಾಕು, ನೀರು ಬೇಕಂದ್ರೂ ಹಾಕ್ಬೋದು ಇನ್ನು. ಈಗ ಇದು ಕುದಿಬೇಕು ಒಂದು ಸ್ವಲ್ಪ. ಅದಾದಮೇಲೆ ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಅರಿಶಿನ ಹಾಕಿ ಕಲಸಿದ ಮೇಲೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಬೇಕು ನೋಡಿ. ನಾನು ಹಾಕ್ತಿದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಹಳ್ಳುಪ್ಪನ್ನೇ ಬಳಸ್ತೀನಿ ಜಾಸ್ತಿ. ಈಗ ಒಂದು ಸ್ವಲ್ಪ ಸಕ್ಕರೆ, ಯಾಕಂದರೆ ಟೊಮೊಟೊ ಹಾಕಿದ್ದೀನಲ್ವ, ಹುಳಿ ಬರ್ತದೇನೋ ಅಂಥೇಳಿ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಇದನ್ನು ಕಲಿಸ್ಕೊತೀನಿ. ಇದನ್ನು ಒಂದು ಸ್ವಲ್ಪ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ಆದರೆ ಟೊಮೊಟೊ ಹಾಕಿದ್ರಿಂದ ಅದನ್ನು ಟೇಸ್ಟ್ ಬೇರೆ ಬರ್ತದೆ. ಈಗ ಹುರ್ಕೊತೀನಿ ನೋಡಿ ಇದೊಂದು ಸ್ವಲ್ಪ ಕುದ್ದ ಮೇಲೆ ಈಗ ಕೊಯ್ದಿಟ್ಕೊಂಡಿರೋ ಬದನೆಕಾಯಿನ ಹಾಕ್ತೀನಿ ನೋಡಿ. ಇವು ಮುಳ್ಳು ಬದನೆಕಾಯಿ, ನಮ್ಮ ತೋಟದ ಬದನೆಕಾಯಿನೇ ಇವು. ಇವಕ್ಕೆ ಮುಳ್ಳು ಇರ್ತಾವೆ. ಮುಳ್ಳಿದ್ದು ಬದನೆಕಾಯಿ ಭಾಳ ರುಚಿಯಾಗಿರ್ತವೆ, ಟೇಸ್ಟ್ ಆಗಿರ್ತವೆ. ಅದಕ್ಕೋಸ್ಕರ ಅವೇ ಮಾಡಿದ್ದೀನಿ ನೋಡಿ. ಮುಳ್ಳು ಹೆಂಗವಂತ, ಎಷ್ಟು ದೊಡ್ಡ ಅವಂತ ನೋಡಿ. ಹಂಗೆ ರುಚಿಯಾಗಿರ್ತವೆ ಇವು, ನಮ್ಮ ತೋಟದ್ವೇ. ಈಗ ಎಲ್ಲ ಬದನೆಕಾಯಿ ಹಾಕಿ ಒಂದು ಸ್ವಲ್ಪ ಕಲಸಿ ಮುಚ್ಚಬೇಕು ನೋಡಿ ಫ್ರೆಂಡ್ಸ್. ಎಷ್ಟು ಕಲರ್ನು ಎಷ್ಟು ಸೂಪರಾಗಿದೆ ಅಲ್ವ. ಈ ಥರ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ಮುಚ್ಚಿಡಿ ನೋಡಿ. ಒಂದು ಸ್ವಲ್ಪ ಅದು ಕುದ್ದ ಮೇಲೆ ಮತ್ತೆ ತೆರೆದು ನೋಡಬೇಕು.
ನೋಡಿ ಮತ್ತೊಂದು ಸ್ವಲ್ಪ ಕಲಿಸ್ಬೇಕು, ಯಾಕಂದರೆ ತಳ ಹಿಡಿಯುತ್ತೆ. ಇಲ್ಲಾಂದರೆ ಮತ್ತೊಂದು ಸ್ವಲ್ಪ ಕಲಸಿ ಮತ್ತೊಂದು ಸ್ವಲ್ಪ ಮುಚ್ಚಬೇಕು. ಈ ಥರ ಮಾಡಿದರೆ ಬದನೆಕಾಯಿ ಮೆತ್ತಗೆ ಚಲೋನೆಗೆ ಕುದಿತಾವ ನೋಡಿ. ಈ ಥರ ಮಾಡಿ ಮತ್ತೊಂದು ಸ್ವಲ್ಪ ಮುಚ್ತೀನಿ. ಎಷ್ಟು ಮುಚ್ಚಿ ಕುದಿಸ್ತೀವೋ ಅಷ್ಟು ಟೇಸ್ಟಿಯಾಗಿರ್ತದೆ ನೋಡಿ. ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಆದರೆ ಪಲ್ಯ ರೆಡಿ ಆದಂಗೆ. ಸ್ವಲ್ಪ ಆಲ್ಮೋಸ್ಟು ಒಂದು ಸ್ವಲ್ಪ ಕಲಿಸ್ಕೊಬೇಕು, ಯಾಕಂದರೆ ತಳ ಹಿಡಿತದೆ ಅಂಥೇಳಿ ಕಲಿಸ್ಕೊತೀನಿ ನೋಡಿ. ನಿಮಗೆ ನೀರು ಬೇಕಂದರೆ ಇನ್ನು ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಗ್ರೇವಿ ಬೇಕಂದರೆ ನಾನು ನೋಡಿ ಕಲಿಸ್ತಿದ್ದೀನಿ ನೋಡಿ. ಈಗ ರೆಡಿ ಆಯಿತು ಆಲ್ಮೋಸ್ಟು ಪಲ್ಯ. ಇದಾದಮೇಲೆ ಈಗ ಮೆತ್ತಗಾಗ್ಯಾವ ನೋಡಿ ಹೋಳೆಲ್ಲ. ಈಗ ಶೇಂಗದ ಪುಡಿ 1-2 ಚಮಚ ಹಾಕಿದ್ದೀನಿ ನೋಡಿ. ಹಾಕಿ ಕಲಿಸ್ತೀನಿ. ಇದು ಶೇಂಗದ ಪುಡಿ ಹಾಕಿದ್ದೇವಂದ್ರೆ ಆಲ್ಮೋಸ್ಟ್ ಪಲ್ಯ ರೆಡಿ ಆದಂಗೆ. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರ್ತದೆ. ದೋಸೆಕ್ಕೂ ತಿನ್ಬೋದು. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಬಿಡ್ತೀನಿ. ಇದು ಲಾಸ್ಟಿಗೆ ಹಾಕಿದರೆ ಪಲ್ಯ ರೆಡಿ ಆದಂಗೆ ನೋಡಿ. ಈ ಥರ ಮಾಡಿ ನೀವು ಟ್ರೈ ಮಾಡಿ. ಇವತ್ತು ತೆಲುಗು ಪದ ಏನು ಹೇಳ್ತಿದ್ದೀನಿ ಅಂದರೆ ಬದನೆಕಾಯಿಗೆ ವಂಕಾಯಲು ಅಂತಾರೆ, ಬದನೆಕಾಯಿಗೆ ವಂಕಾಯಲು ಅಂತಾರೆ ನೋಡಿ. ಇದು ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರ್ತದೆ ನೋಡಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಬಾಯ್.